ಈ ದೇಶ ಕಂಡಂಥ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಹಸಿರು ಕ್ರಾಂತಿಯ ಹರಿಕಾರರಾದಂಥ ದೇವರಾಜ ಅರಸೂರವರ 111ನೇ ಜನ್ಮದಿನೋತ್ಸವ ಮತ್ತು ಈ ರಾಜ್ಯ ಕಂಡಂಥ ನೇರ ದಿಟ್ಟ ರಾಜಕಾರಣಿ ಎ ಕೃಷ್ಣಪ್ಪನವರ ಅಳಿಯಂದ್ರಾದಂಥ ಶ್ರೀಮಾನ್ ಡಿ ಟಿ ಶ್ರೀನಿವಾಸ್ KPCC ಅಧ್ಯಕ್ಷರು ರಾಜ್ಯ OBC ಅವರ ಪದಗ್ರಹಣ ಸಮಾರಂಭಕ್ಕೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮುಳಬಾಗಿಲು ತಾಲೂಕಿಂದ ಕಾಂಗ್ರೆಸ್ ಮುಖಂಡರು ಇಡೀ ತಾಲೂಕಿನ ಆದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಹೊರಡ್ತಾ ಇರೋ ಸಂದರ್ಭದಲ್ಲಿ ಡಿ ಟಿ ಶ್ರೀನಿವಾಸ್ ಅವರು ರಾಜ್ಯದ ವಿಧಾನ ಪರಿಷತ್ ಸದಸ್ಯರು. ಆದಷ್ಟು ಬೇಗ ಮಾಡೋಣ ಅಂತ ಇಡೀ ರಾಜ್ಯ 7 ಜಿಲ್ಲೆ ಓಡಾಡ್ಕೊಂಡು ಬಂದ್ವಿ. ಕಾರ್ಯಕ್ರಮ ಕೆಲವು ಕಾರಣಾಂತರಗಳಿಂದ ಲೇಟ್ ಆಯಿತು. ಮೊನ್ನೆ OBC ಕಾರ್ಯಕ್ರಮದಲ್ಲಿ BK ಹರಿಪ್ರಸಾದ್ ಅವರು ಆದಷ್ಟು ಬೇಗ ಪದಗ್ರಹಣ ಮಾಡಬೇಕು ಅಂತ ಸಂದೇಶ ಕೊಟ್ಟ ಮೇಲೆ ಇವತ್ತು ದೇವರಾಜ ಅರಸೂರ ಜನ್ಮದಿನೋತ್ಸವ ದಿನದಂದು ಅವರು ಪದಗ್ರಹಣ ಮಾಡ್ತಾ ಇರೋದು ಈ ನಾಡಿನ ಜನತೆಗೆ ಶುಭಾಶಯ ಕೋರ್ತಾ ಇದ್ದೀನಿ ನಾನು. ಯಾಕೆಂದರೆ ದೇವರಾಜ ಅರಸು ನಂತರ ಈ ರಾಜ್ಯದಲ್ಲಿ 2013ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಮಾರ್ಗದರ್ಶನದಲ್ಲಿ ಇವತ್ತು 8 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದಂಥ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ದೇವರಾಜ ಅರಸು ಏನು ಅವರ ನಡೆ 1972ರಿಂದ ಅವರ ಅಧಿಕಾರಾವಧಿ 7 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದಂಥ ದೇವರಾಜ ಅರಸು ಅವರ ಜನ್ಮದಿನೋತ್ಸವದಂದು ಇವತ್ತು ಡಿ ಟಿ ಶ್ರೀನಿವಾಸ್ ಅವರು ಅಧಿಕಾರ ತಗೋತಾ ಇರೋದು ನಮಗೆಲ್ಲ ಸಂತಸ ಸುದ್ದಿ. ಆ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಎಲ್ಲ ಸಮಾಜದ ಬಂಧುಗಳು, ಕಾಂಗ್ರೆಸ್ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಕೋರಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಮುಳಬಾಗಿಲು ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಇವಾಗ ಫ್ರೀಡಮ್ ಪಾರ್ಕ್ನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, BK ಹರಿಪ್ರಸಾದ್ ಅವರು, ಇಡೀ ರಾಜ್ಯದ ಏನು ಮಂತ್ರಿವರ್ಗ ಇವತ್ತು ಅಲ್ಲಿರುತ್ತೆ. ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ನಮಗೆಲ್ಲ ಸಂತೋಷ ಸುದ್ದಿ ಅಂತ ಹೇಳ್ತಾ 2 ಮಾತು ಮಾತಾಡೋಕೆ ಅವಕಾಶ ಕೊಡ್ತಾ ಮೇಲರೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿಗೆ ಜೈ ಬೋಲೋ ಅರಸೂರ್ ಅವರಿಗೆ ಜೈ. ಇವತ್ತೇನು ದೇವರಾಜ ಸಾಹೇಬ್ರ ಒಂದು 111ನೇ ಹುಟ್ಟುಹಬ್ಬ ಜೊತೆಗೆ ನಮ್ಮ TTC ಅವರ ಒಂದು ರಾಜ್ಯ KPCC ಅಧ್ಯಕ್ಷರಾಗಿ, OBC ಅಧ್ಯಕ್ಷರಾಗಿ ಪದಗ್ರಹಣ, ಅದೇ ರೀತಿಯಾಗಿ ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಅವರ ಒಂದು ಪುಣ್ಯಸ್ಮರಣೆ ದಿವಸ. ಇವತ್ತೇ ವಿಶೇಷವಾಗಿ ನಮ್ಮ ಶ್ರೀನಾಥ್ ಅವರು ಪದಗ್ರಹಣ ಮಾಡ್ತಾ ಇದ್ದು ಇವತ್ತು ಒಳ್ಳೆ ಗಳಿಗೆ ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ಶೋಷಿತ ವರ್ಗಗಳ ನಾಯಕರಾದಂಥ ನಮ್ಮ ದೇವರಾಜ ಅರಸು ಸಾಹೇಬರ ಇವತ್ತು ಹುಟ್ಟುಹಬ್ಬ ಆಗ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ ನಮಗೆ. ಈ ಹಬ್ಬವನ್ನ ಇವತ್ತು ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ, ನಮ್ಮ ತಾಲೂಕಿನ ಪರವಾಗಿ ಅಥವಾ ಜಿಲ್ಲಾದ ಪರವಾಗಿ ನಾಡಹಬ್ಬಗಳ ಒಂದು ಪಟ್ಟಿಯಲ್ಲಿ ನಮ್ಮ ದೇವರಾಜ ಅರಸವರ ಹಬ್ಬವನ್ನು ಆಚರಣೆ ಮಾಡಲು ಇವತ್ತು ಯಾವ ರೀತಿ ಪ್ರತಿಯೊಬ್ಬ ಸಮುದಾಯದ ನಾಯಕರ ಒಂದು ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಇವರನ್ನು ವಿಜೃಂಭಣೆಯಿಂದ ಈ ರಾಜ್ಯದಲ್ಲಿ ಆಚರಣೆ ಮಾಡಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ತಾಲೂಕಿನ ಎಲ್ಲ ಯುವ ಮುಖಂಡರು, ಹಿರಿಯ ಮುಖಂಡರು, ಎಲ್ಲ ಸಮುದಾಯಗಳ ನಾಯಕರು ಬಂದಿದ್ದಾರೆ. ಈಗಾಗಲೇ ನಮಗೆ ಸಮಯ ಕಡಿಮೆ ಆಗಿದೆ, ಆದ್ದರಿಂದ ನಾವು ಬೇಗ ಹೋಗ್ಬೇಕು. ನಮ್ಮ ದಲಿತ ಶೋಷಣೆಗಳ ಅಧಿಕಾರರಾಗಿರ್ತಕ್ಕಂಥ, ಅವರ ವಿರುದ್ಧ ಹೋರಾಟ ಮಾಡತಕ್ಕಂಥ ನಮ್ಮ ಮಾಜಿ ರಾಜ್ಯ CM ಆಗಿರ್ತಕ್ಕಂಥ ನಮ್ಮ ದೇವರಾಜ ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ಇಡೀ
ರಾಜ್ಯದಲ್ಲಿ ಅತ್ಯದ್ಭುತದಿಂದ ನಾವು ಇವತ್ತು ಸಮಾರಂಭವನ್ನು ಆಚರಣೆ ಮಾಡಿದ್ರು ಫ್ರೀಡಂ ಪಾರ್ಕ್ನಲ್ಲಿ. ಅಲ್ಲಿನ ಎಲ್ಲ ಸಂಪುಟ ದರ್ಜೆ ಎಲ್ಲ ನಾಯಕರು, ಮುಖ್ಯಮಂತ್ರಿಗಳು ಎಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ. ನಾವು ಕೂಡ ಆದಷ್ಟು ಬೇಗ ಹೋಗ್ಬೇಕು, ಯಾಕಂದ್ರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ ಒಳಗೆ ಹೋಗೋದಕ್ಕೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಸ್ಗಳು ಬೇಕಾಗಿತ್ತು. ಇನ್ನು ಕೋಲಾರಲ್ಲಿ ಬಂದಿದ್ದಾರೆ ಎಲ್ಲ ತಾಲೂಕಿನ ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಯ ತಾಲೂಕುಗಳಲ್ಲಿ ಎಲ್ಲರೂ ಕೂಡ ಕಾಯ್ತಾರೆ. ಒಟ್ಟಾಗಿ ಅಲ್ಲಿ ನಮ್ಮ ಟೋಲಿಂದ ಬಸ್ಸು ನಮ್ಮ ಕೋಲಾರ ಕೊಂಡರಾಜ್ಯದಿಂದ ಎಲ್ಲ ಬಸ್ಸು ಒಂದಾಗಿ ಅಲ್ಲಿಂದ ಮುಂದೆ ಸಾಕ್ತೀವಿ ಅಂತೇಳಿ ನಾನು ಈ ಎಡನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕಾಂಗ್ರೆಸ್. ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಎಲ್ಲ ಸಮಾಜದ ನಾಯಕರು ಬೆಂಗಳೂರಿಗೆ ಅಂದರೆ ರಾಜಧಾನಿಗೆ ಹೋಗ್ತಾ ಇದ್ದೇವೆ. ರಾಜಧಾನಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ಆದಂತಹ ರಾಜೀವ್ ಗಾಂಧಿ ಮತ್ತು ಅದೇ ರೀತಿಯಾಗಿ ನಮ್ಮ ಹಿಂದುಳಿದ ವರ್ಗ, ಶೋಷಿತ ವರ್ಗಗಳ ನಾಯಕರಾದಂತಹ ದಿವಂಗತ ದೇವರಾಜ ಅರಸರವರ ಜನ್ಮದಿನದಕ್ಕೆ ಆಚರಣೆ ಮಾಡುವುದು ಮತ್ತು ಇದೇ ಥರ ಹಿಂದುಳಿದ ವರ್ಗದ ನಾಯಕರಾದಂತಹ KPCC ವಿಭಾಗದ ಅಧ್ಯಕ್ಷರಾದಂತಹ ಡಿ ಶ್ರೀನಣ್ಣನವರ ಪಾದಗ್ರಹಣ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಮುಳಬಾಗಿಲು ತಾಲೂಕಿನಿಂದ ಎಲ್ಲ ಸಮಾಜದ ನಾಯಕರುಗಳು ಹೋಗುವ ಮುಖಾಂತರ ಅವರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತ ಆ ದೇವರನ್ನೇ ಪ್ರಾರ್ಥನೆ ಮಾಡುವಂತ ಇಂತಹ ಹಿಂದುಳಿದ ಸಮಾಜದ ಬಗ್ಗೆ ಎಲ್ರಿಗೂ ನಾಯಕರಿಗೂ ಕಾಳಜಿ ಇರಬೇಕು ಅಂತ ಈ ಮೂಲಕ ತಿಳಿಸುತ್ತಾ ನಮ್ಮ ಕಾರ್ಗಿಲ್ ವೆಂಕಟೇಶಣ್ಣ ಹೇಳಿದಂತ ಇವತ್ತು ನಮ್ಮ ಎಲ್ಲ ಸಮಾಜದ ನಾಯಕರುಗಳಿಗೂ ನಾಡು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಸಮಾಜದಲ್ಲೂ ಅದೇ ಥರ ನಮ್ಮ ಹಿಂದುಳಿದ ಶೋಷಿತ ವರ್ಗಗಳ ಏಳಿಗೆಗೆ ಶ್ರಮಿಸಿದಂಥ ದೇವರಾಜ ಅರಸರ ಒಂದು ನಾಡು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ KPCC ಅಧ್ಯಕ್ಷರನ್ನು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ DK ಶಿವಕುಮಾರ್ ಅವರು ಮನವಿ ಮಾಡುವಂತ ನಮ್ಮ ಮುಳಬಾಗಿಲಿನಿಂದ ಈ ಕೂಗು ರಾಜ್ಯಾದ್ಯಂತ ಹೋಗಿ ಈ ದೇವರಾಜ ಅರಸರ ಈ ಒಂದು ನಾಡು ಹಬ್ಬ ಆಚರಣೆ ಮಾಡಬೇಕು ಅಂತ ಈ ಮೂಲಕ ತಿಳಿಸುತ್ತಾ ನಮ್ಮ ಹಿಂದುಳಿದ ವರ್ಗದ DK ಶ್ರೀನಣ್ಣನವರು ಇನ್ನೂ ಉತ್ತಮವಾದ ಸ್ಥಾನಕ್ಕೆ ಹೋಗಿ ಅವರು ದೇವರು ಒಳ್ಳೆಯದು ಮಾಡಲಿ ಅಂತ ಮುಳಬಾಗಿಲು ತಾಲೂಕಿನಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ.